ಯಶ್ ಅವ್ರು ಹೇಳಿರೋ ಒಂದೊಂದು ಮಾತನ್ನು ಇಟ್ಕೊಂಡು ಟ್ರೋಲ್ ಮಾಡೋದಕ್ಕೆ ಇದೊಂದು ಸಿನಿಮಾ ಸಾಕು. ಮೊದಲನೇದಾಗಿ ನಾನು ಈ ವಿಡಿಯೋಗೆ ಅಪ್ಲೋಡ್ ಆಗಿರುವಂತ ತಮ್ನೆಲ್ ಕೆಳಗಡೆ ಇರುವಂತ ಆ ವರ್ಡ್ ಆನೆಸ್ಟ್ ಅದಕ್ಕೆ ಬದನಾಗಿದ್ದೀನಿ. ಅದ್ರ ತಕ್ಕನಂಗೆ ಹೇಳ್ತೀನಿ ರೆಡಿಯಾಗಿ. ಸಿನಿಮಾದ ಟೀಸರ್ ಬಂದಾಗ ನನಗೂ ಕೂಡ ಲಿಟ್ಲೆ ವೇಟ್ ಜರ್ಕ್ ಹೊಡೆದಿತ್ತು. ಈ ಸಿನಿಮಾ ಯಾಕೋ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಅನ್ನೋದು ಒಂದು 1% ಹೋಪ್ ಅವಾಗ್ಲೇ ಹೋಗ್ಬಿಟ್ಟಿತ್ತು ನಂಗೆ. ಈ ಸಿನಿಮಾದ ಟ್ರೈಲರು, ಟೀಸರ್, ಗ್ಲಿಮ್ಸ್, ಆಳು ಮೂಳು, ಲೇಡೀಸ್ ಎಲ್ಲಾನು ನೋಡಿದ್ಮೇಲೆ ಚೆನ್ನಾಗಿದ್ದೇ ಇರ್ತದೆ, ಇರ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವಾಗ ಬಂದಿತ್ತು. ಬಿಕಾಸ್ ಸಿನಿಮಾದಲ್ಲಿರುವಂತ ಮೈನ್ ಈಸ್ಟರ್ ಎಗ್ಸ್ ಗಳನ್ನ ಟ್ರೈಲರ್ ಆಗಿ, ಗ್ಲಿಮ್ಸ್ ಗಳಾಗಿ, ಲೇಡೀಸ್ ಆಗಿ ರಿಲೀಸ್ ಮಾಡಿದ್ರು. ಆದ್ರೆ ಸಿನಿಮಾದ ಸ್ಟೋರಿ ಈ ರೀತಿ ಇರುತ್ತೆ ಅಂತ ಕನ್ಸ್ಪನ್ಸರು ಕೂಡ ಯಾರು ಅನ್ಕೊಟ್ಟಿರ್ಲಿಲ್ಲ. ಅಷ್ಟೇ ಯಾಕೆ ನಾನೇ ಅನ್ಕೊಂಡಿರ್ಲಿಲ್ಲ. ಈ ಸಿನಿಮಾದ ಬಗ್ಗೆ ಎಲ್ಲ ಕಡೆ ನಾನು ಶೌರ್ಯ, ಧೈರ್ಯ, ವೀರ್ಯಗಳು ಇಲ್ಲ ಧೈರ್ಯದಿಂದ ಎಲ್ಲರ ಜೊತೆಗೂ ಮಾತಾಡಿದೀನಿ. ಚೆನ್ನಾಗಿದ್ದೇ ಇರ್ತದೆ ನೋಡು ನೀನು ಅಂತ. ಅವ್ರಿಗೆಲ್ಲ ಏನ್ ಉತ್ತರ ಹೇಳಿ ಅಂತ ನನ್ಗೆ ಈಗ್ಲೂ ಗೊತ್ತಾಯ್ತಿಲ್ಲ. ಮುಖ ತೋರ್ಸಕ್ ಆಗಲ್ಲ ಬೋಳಿ ಮಕ್ಳಿಗೆ. ಚಡ್ಡಿ ಅರ್ದು ಇನ್ಸಲ್ಟ್ ಮಾಡ್ಬಿಡ್ತಾರೆ. ಯಾರೇ ಆದ್ರೂ ಸರಿ, ಎಂತ ಜಾಗ ಆದ್ರೂ ಸರಿ, ಒಂದಲ್ಲ ಒಂದ್ಸಲ ಎಡು ಬೀಳ್ತಾರೆ ಅನ್ನೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಎಕ್ಸಾಂಪಲ್ ಆಗ್ಬಿಟ್ರು. ಇಲ್ಲ ಇವ್ರಿಗೆ ಅಲ್ಗಾರಿದಮ್ ಹೆಂಗಿರ್ತದೆ ಅನ್ನೋದು ಗೊತ್ತು. ಆಡಿಯನ್ಸ್ ಏನ್ ಕೇಳ್ತಾ ಇದಾರೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡು ಒಂದು ಇಲ್ಯೂಷನೇಷನ್ ನ ಕ್ರಿಯೇಟ್ ಮಾಡಿಸ್ಬಿಟ್ಟಿದ್ರು. ಯಶ್ ಅವರ ಸ್ಪೀಚ್ ನ ಕೇಳಿ ಎಂತವ್ರೆ ಆದ್ರೂ ಇಷ್ಟಪಟ್ಬಿಡ್ತಾರೆ. ಆ ರೀತಿ ಮಾತಾಡ್ತಾರೆ ಹಂಬಲ್ ಆಗಿ. ಹಾಗಂದ್ ಮಾತ್ರಕ್ಕೆ ಯಾವಾಗ್ಲೂ ಒಳ್ಳೆ ಸಿನಿಮಾನೇ ಕೊಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋದು ನಮ್ ಮುಟ್ಟಾಳ್ತನ. ಬಿಕಾಸ್ ಇಲ್ಲಿ ಅವ್ರು ಮಾತ್ರ ಅಲ್ಲ, ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕೂಡ ಕಾರಣರಾಗಿರ್ತಾರೆ. ಸಿನಿಮಾದ ಸ್ಟೋರಿ ಅಷ್ಟು ದೊಡ್ಡದಾಗಿ ಕಾಂಪ್ಲಿಕೇಟೆಡ್ ಆಗಿಲ್ಲ, ಆದ್ರೆ ಡೈರೆಕ್ಟರ್ ತುಂಬಾನೇ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಲೆಂತಿಯಾಗಿ ಮಾಡ್ಬಿಟ್ಟಿದ್ರೆ 3.25 ಗಂಟೆ. ಇದನ್ನ ನನ್ ಕೈ ಕೊಟ್ಟಿದ್ರೆ ಕಟ್ ಮಾಡಿ 2.5 ಗಂಟೆಗೆ ತಂದು ನಿಲ್ಲಿಸ್ಬಿಟ್ಟಿರುವೆ. ಆರಾಮಾಗಿ ಕೂತ್ಕೊಂಡು ನೋಡ್ಬಿಟ್ಟು ಎದೋಬಿಡಿ ನೀವು ಅನ್ನೋ ತರ. ಸೆನ್ಸ್ಲೆಸ್ ಸೀನ್ಸ್ಗಳು, ಸೆನ್ಸ್ಲೆಸ್ ಸ್ಕ್ರೀನ್ ಪ್ಲೇಗಳು ತುಂಬಾನೇ ಇದಾವೆ ಇಲ್ಲಿ. ಫಸ್ಟ್ ಹಾಫ್ ಮಾತ್ರ ಏನಿದು, ಏನ್ ನಡೀತಾ ಇದೆ ಇಲ್ಲಿ, ಯಾರನ್ನ ಸಾಯಿಸ್ತಾ ಇದಾರೆ, ಯಾಕೆ ಸಾಯಿಸ್ತಾ ಇದಾರೆ, ಇವರೆಲ್ಲ ಯಾರು ಅನ್ನೋ ಒಂದು ಭ್ರಮೇಲಿ ಇದ್ದೇ ಇರ್ತೀರಾ. ಸಡನ್ ಆಗಿ ಯಾರೇ ಆದ್ರೂ ಸರಿ, ಸಡನ್ ಆಗಿ ನೋಡಿದಾಗ ಹಂಗೆ ಅನ್ಸೋದು. ಓಪನ್ ಆಗಿ ಹೇಳ್ತೀನಿ, ಫಸ್ಟ್ ಹಾಫ್ ಮಾತ್ರ ತುಂಬಾನೇ ವರ್ಸ್ಟ್ ಆಗಿದೆ. ಸ್ಟೋರಿ ಅನ್ನೋದೇ ಕಾಣಿಸ್ತಾ ಇಲ್ಲ. ಆ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ನ ಪ್ರೆಸೆಂಟ್ ಮಾಡಿದ್ದಾರೆ ಗೀತು ಮೋಹನ್ ದಾಸ್. ನಿಮ್ಮ ಡೈರೆಕ್ಷನ್ ಗೆ ಸಾಫ್ಟ್. ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ನೀವು ಗಡ ನಡ್ಕೊಂಡು ಅಳ್ತಿರ್ಬೇಕಾದ್ರೆ ಗೆಸ್ ಮಾಡ್ಬೇಕಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಒಂದ್ ಒಳ್ಳೆ ಸ್ಟೋರಿ ಇರ್ಬೋದಾ ಅಂತ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ರೆ ಸೇಮ್ ಅದೇನೆ. ಈ ಸಿನಿಮಾದಲ್ಲಿರೋ ಹೀರೋಗೆ ಒಂದು ಸಿಗ್ಮಾ ಮೇಲ್ ಹಾರ ಅನ್ನೋದನ್ನ ಬಿಲ್ಡ್ ಮಾಡಿದ್ದಾರೆ. ಯಾವುದೇ ಸಿನಿಮಾ ತಗೊಳ್ಳಿ, ಆ ಸಿನಿಮಾದಲ್ಲಿರುವಂತ ಹೀರೋಗೆ ಒಂದು ಲೆವೆಲ್ಗೆ ಬಿಲ್ಡ್ ಅಪ್ ನ ಕೊಟ್ಟಿರ್ತಾರೆ. ಬಿಕಾಸ್ ಎಲ್ಲಾ ಸಿನಿಮಾಗಳಲ್ಲೂ ನಡೀತಾ ಇರೋದು ಇದೇನೆ ನಡೀಬೇಕು ಕೂಡ. ಬಟ್ ಈ ಸಿನಿಮಾದಲ್ಲಿ ಯಾವಾಗ ಎಷ್ಟು ಡಿಫ್ರೆಂಟ್ ಗೆಟಪ್ ಅಲ್ಲಿ ಎಂಟ್ರಿ ಕೊಡ್ತಾನೋ ಅದನ್ನೆಲ್ಲ ಒಂದ್ ರೀತಿ ಹೀರೋ ಎಂಟ್ರಿ, ಗಳಿಗಳಿಗೂ ಹೀರೋ ಎಂಟ್ರಿ, ಈ ತರನೇ ಇಟ್ಟಿದ್ದಾರೆ ಸ್ಕ್ರೀನ್ ಪ್ಲೇನ ಹೇಳಿ. ಅದಕ್ಕೆ ಇಷ್ಟೊಂದು ಡಲ್ ಆಗಿರೋದು. ನಿಮ್ಗೆ ಓಪನ್ ಆಗಿ ಹೇಳ್ಬಿಡ್ತೀನಿ, ಯಾವುದೇ ಸಿನಿಮಾ ಆಗಿರಲಿ ದೊಡ್ಡ ಲೆವೆಲ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು ಸ್ಟೋರಿ ಲೈನ್. ಮನೆ ಕಟ್ಟಕ್ಕೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಒಳ್ಳೆ ಮನೆನೇ ಕಟ್ಟಬಹುದು. ಆದ್ರೆ ಇಲ್ಲಿ ವೈಲೆನ್ಸ್, ಆಕ್ಷನ್, ಶೌರ್ಯ, ಧೈರ್ಯ, ವೀರ್ಯ ಇದೇ ಜಾಸ್ತಿ ಆಗಿರೋದು. ನನಗೊತ್ತು ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಫಿಲ್ಲರ್ ಅಂತ ರಾಕಿ ಬಾಯ್ಗಿಂತ 10 ಪಟ್ಟು ಜಾಸ್ತಿ ಎಫರ್ಟ್ ಹಾಕಿದ್ದಾರೆ. ಅದು ನನಗೆ ಫೀಲ್ ಆಗ್ತಾ ಇದೆ. ಅವರ ಆಕ್ಟಿಂಗ್ ಸ್ಕಿಲ್, ಎರಡೆರಡು ಕ್ಯಾರೆಕ್ಟರ್ ಗಳನ್ನ ಬ್ಯಾಲೆನ್ಸ್ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಆದ್ರೆ ಸಿನಿಮಾದ ಸ್ಟೋರಿ ಮೈನೇ ಅದೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು. ಇಲ್ಲಿ ರಾಯ ಅನ್ನೋ ಕ್ಯಾರೆಕ್ಟರ್ ಏನು, ಅವನ್ ಏನ್ ಮಾಡ್ತಾ ಇದ್ದಾನೆ, ಅವ್ರ ಅಕ್ಕನ ಜೊತೆಗಿರುವಂತಹ ಬಾಂಡಿಂಗ್ ಏನು, ಇವನ ಒಂದು ಲೆಗಸಿ ಫಾದರ್ ಜೊತೆ ಕಂಪೇರ್ ಆದ್ಮೇಲೆ ಅವನ್ ಲೆಗಸಿನ ಯಾವ ರೀತಿ ಕ್ರಿಯೇಟ್ ಮಾಡ್ತಾನೆ, ಇಷ್ಟೇನೆ ಸಿನಿಮಾ. ಒರಿಜಿನಲ್ ಸ್ಟೋರಿ ನಾನು ಯಾವತ್ತೂ ಹೇಳಕ್ ಹೋಗಲ್ಲ. ಈ ಸಿನಿಮಾ ಒನ್ ಟೈಮ್ ವಾಚಬಲ್, ಆರಾಮಾಗಿ ಒಂದ್ಸಲ ನೋಡ್ಬೋದು, ಮತ್ತೆ ನೋಡ್ಬೇಕು ಅಂತ ಅನ್ಸದೇ ಇಲ್ಲ. KGF ನ ಈಗ್ಲೂ 3 ಸತಿ ಈಗ್ಲೇ ಕೂತ್ಕೊಂಡು ಹೋಗ್ಬಿಡ್ತೀನಿ ಒಂದೇ ಸತಿ. ಬಿಕಾಸ್ ಆಫ್ ಸ್ಟೋರಿ, ಪ್ರೆಸೆಂಟೇಶನ್, ವಿಷನ್ ಇವೆಲ್ಲ ಮ್ಯಾಟರ್ ಆಗುತ್ತೆ ಮೇನ್ ಆಗಿ. ಎಂತ ಹೈ ಬಜೆಟ್ VFX CGI ಇದ್ರೂ ಕೂಡ ಇವು 3 ನೀಟಾಗಿಲ್ಲ ಅಂದ್ರೆ ಕಾರ್ಪೊರೇಷನ್ ತೊಟ್ಟಿನ. ಸೊ ಓವರ್ ಆಲ್ ಆಗಿ ಸಿನಿಮಾದ ಸ್ಟೋರಿ ಅಷ್ಟಕ್ಕಷ್ಟೇನೆ, ಏನಂದ್ರೆ ಏನು ಇಲ್ಲ, ಒನ್ ಟೈಮ್ ವಾಚಬಲ್. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಆಯ್ತಾ, ಕೀಪ್ ವಾಚಿಂಗ್. ಬಾಯ್.